ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಹಲವು ಅವಾಂತರಗಳು ಮಳೆ ಕಾರಣಕ್ಕಾಗಿ ಸಂಭವಿಸ್ತಾ ಇದ್ದಾವೆ. ಘಟಪ್ರಭಾ ನದಿ ತುಂಬಿ ಹರಿತಾ ಇದೆ. ಈ ಕಾರಣದಿಂದಾಗಿ ದೇವಸ್ಥಾನ ಜಲಾವೃತವಾಗಿದೆ. ಹೊಳೆಬಸವೇಶ್ವರ ದೇವಸ್ಥಾನ ನೀರಿನಲ್ಲಿ ಮುಳುಗಿದೆ. ಬಾಗಲಕೋಟೆ ಜಿಲ್ಲೆಯ ಹಲವು ಕಡೆ ಇದೇ ರೀತಿಯ ವಾತಾವರಣ ಇದೆ. ಮುಧೋಳ ತಾಲೂಕಿನ ಮಾಚಕ್ನೂರು ಗ್ರಾಮದ ದೇಗುಲ ಇದು. ಹೊಳೆಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ 4 ರಿಂದ 5 ಅಡಿಗೂ ಹೆಚ್ಚು ನೀರು ಸಂಗ್ರಹವಾಗಿರುತ್ತೆ. ಕಬ್ಬು, ಸೋಯಾಬೀನ್, ಹೆಸರು ಹೀಗೆ ಅನೇಕ ಬೆಳೆಗಳು ನೀರಿಗೆ ಕೊಚ್ಚಿ ಹೋಗ್ತಾ ಇದ್ದಾವೆ. ನಿರಂತರ ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು. ಗಡಿಭಾಗ ಬೆಳಗಾವಿಯಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಏನು ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಬರ್ತಾ ಇರುವಂಥದ್ದು. ಏನು ಈಗಾಗಲೇ ಹಿಡಕಲ್ ಜಲಾಶಯದಿಂದ 60,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಕೂಡ ಹರಿಬಿಡಲಾಗಿರುವಂಥದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾಚಕ್ನೂರು ಗ್ರಾಮದಲ್ಲಿರ್ತಕ್ಕಂಥ ಬ್ರಿಡ್ಜ್ ಕಮ್ ಸೇತುವೆ ಮೇಲೆ ಇದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈಗಾಗಲೇ ಚಿಕ್ಕೂರು ಮತ್ತು ಮಾಚಕ್ನೂರು ಗ್ರಾಮಕ್ಕೆ ಹೋಗುವಂಥ ಏನು ಬ್ರಿಡ್ಜ್ ಕಮ್ ಸೇತುವೆ ಇದಾಗಿರುವಂಥದ್ದು. ಏನು ಆ ಭಾಗದಿಂದ ಈ ಭಾಗಕ್ಕೆ ಹೋಗಲಿಕ್ಕೆ ಇದು ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈಗಾಗಲೇ ಸೇತುವೆ ಇದೆ. ಈ ಸೇತುವೆ ಮೇಲೆ ಯಾವ ರೀತಿಯಾಗಿ ಈ ನದಿ ಪ್ರಮಾಣದ ನೀರು ಹೆಚ್ಚಾಗ್ತಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ಬೋದು. ಯಾವ ರೀತಿಯಾಗಿ ಧುಮುಕಿ ಹೋಗುತ್ತಿರುವ ನದಿಯ ಒಂದು ನೀರನ್ನು ಕೂಡ ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ಆ ಭಾಗದಲ್ಲಿ ಏನು ರೈತರು ಮುಂಜಾಗ್ರತಾ ಕ್ರಮವಾಗಿ ಅವರು ಹಾಕಿರ್ತಕ್ಕಂಥ ಏನು ಪಂಪ್ಸೆಟ್ಗಳನ್ನು ಸ್ಥಳಾಂತರ ಮಾಡಲಿಕ್ಕೆ ಕೂಡ ಜನರು ಕೂಡ ಮುಂದಾಗಿರುವಂಥದ್ದು. ಸಾಕಷ್ಟು ರೀತಿ ಇಲ್ಲಿಯ ಜನರು ಏನು ಈಗಾಗಲೇ 60,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಬಂದಿದ್ದೇ ಆದರೆ ಏನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ 21 ಗ್ರಾಮಗಳಿಗೆ ಪ್ರವಾಹದ ಆತಂಕ ಕೂಡ ಎದುರಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಹಾಗೂ ಮತ್ತು ರಬಕೈಬನಹಟ್ಟಿ ತಾಲೂಕಿನ 4 ಗ್ರಾಮಗಳಿಗೆ ಈಗಾಗಲೇ ಪ್ರವಾಹದ ಆತಂಕ ಕೂಡ ಎದುರಾಗಿರುವಂಥದ್ದು. ಏನು ಮಿರ್ಜಿ ಮತ್ತು ಹೊಂಟಗೋಡಿ ಹಾಗೂ ಮಲ್ಲಾಪುರ ಮತ್ತು ನಂದಗಾಂವ್ ಗ್ರಾಮಕ್ಕೆ ಈಗಾಗಲೇ ನೀರಿನ ಪ್ರಮಾಣ ಗ್ರಾಮಕ್ಕೆ ಹೋಗುವಂಥ ಸಾಧ್ಯತೆ ಇರೋದರಿಂದಾಗಿ ಈಗಾಗಲೇ ಜಿಲ್ಲಾಡಳಿತ ಅವರನ್ನು ಸುರಕ್ಷಿತ ಜಾಗಕ್ಕೆ ಕೂಡ ಹೋಗಿ ಗಂಜಿ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಬಾಗಲಕೋಟೆಯ ಜಿಲ್ಲೆಯ ಸಂಬಂಧಪಟ್ಟಂತೆ ಘಟಪ್ರಭಾ ನದಿಯ ಪ್ರಮಾಣ ಹೆಚ್ಚಾಗಿದ್ದೇ ಆದರೆ 21 ಗ್ರಾಮಗಳಿಗೆ ಪ್ರವಾಹದ ಆತಂಕ ಎದುರಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ. ಈ ಘಟಪ್ರಭಾ ನದಿ ಬರೋದ್ರಿಂದ ನಮ್ಮೂರು ದೇವಸ್ಥಾನ ಜಲಾವೃತ ಆಗೈತಿ. ಮತ್ತು ನಮಗೆ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರೈತರಿಗೆ ಆತಂಕ ಭಾಳ ಸೃಷ್ಟಿಯಾಗೈತಿ. 60,000 ಕ್ಯೂಸೆಕ್ ನೀರು ಬಿಟ್ಟಾರ ಅಂತ ಹೇಳ್ಯಾರ. ಇನ್ನೂ ಬರ್ತೈತೆ ಅಧಿಕಾರಿಗಳ ಹೇಳೋ ಪ್ರಕಾರ. ಈಗ ನಮ್ಮ ಲಗುಟ್ ನಮ್ಮಲ್ಲಿ ಸುತ್ತಮುತ್ತಲಿನ ಜನ ಅಷ್ಟು ಸ್ಥಳಾಂತರ ಮಾಡುವಂಥ ವ್ಯವಸ್ಥೆ ಮಾಡ್ಬೇಕಂತ ನಾವು ಕೇಳ್ಕೊತೀವಿ. ಬೆಳೆಗಾಲದಲ್ಲಿ ನಾವೆಲ್ಲ ಕಬ್ಬು, ಉದ್ದು, ಈರುಳ್ಳಿ ಎಲ್ಲ ಬೆಳಿತೀವಿ. ಆಲ್ಮೋಸ್ಟ್ ಎಲ್ಲ ಪ್ರತಿ ಸಲ 2019ರಿಂದ ಇದೇನು ಮುಳುಗಡೆ ಕತ್ಲೆ ಅದೆಲ್ಲ ನಾವು ಬೆಳೆದದ್ದು ಕೈ ಬಂತು ಬಾಯಿ ಬರಲಾದ ಪರಿಸ್ಥಿತಿ ಆಗಿದೆ. ಗ್ರಾಮಸ್ಥರ ನಮ್ಮ ಮುಧೋಳ ತಾಲೂಕಿನ ಫಸ್ಟ್ ಫ್ಲಡ್ ಗ್ರಾಮಸ್ಥರು ಇದು. ಇಲ್ಲಿ ನಾವು ಇಲ್ಲಿ ಹೊಳೆಯಲ್ಲಿ ನೀರು ಬರ್ತಕ್ಕಂಥ ಸಿಚುವೇಶನ್ ನೋಡ್ಕೊತಾರೆ. ಈಗಾಗಲೇ ನಾವು ಮಿರ್ಜಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಒಂದು ಗಂಜಿ ಕೇಂದ್ರವನ್ನು ಕಾಳಜಿ ಕೇಂದ್ರ ಅಂತ ಸ್ಟಾರ್ಟ್ ಮಾಡಿರ್ತಾರೆ ಈಗ. ಮತ್ತು ಇಲ್ಲಿ ಅದೇ ರೀತಿಯಾಗಿ ಇನ್ನೊಂದು ಇಲ್ಲಿ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ಇನ್ನೊಂದು ಕಾಳಜಿ ಕೇಂದ್ರ ಪ್ರಾರಂಭ ಮಾಡಿರ್ತಾರೆ. ಬಟ್ ಈಗಾಗಲೇ ನಮ್ಮ ಸರ್ಕಾರಿ ಆಯುರ್ವೇದಿಕ್ ಕಾಳಜಿ ಕೇಂದ್ರದಲ್ಲಿ 6 ಕುಟುಂಬಗಳು ಶಿಫ್ಟ್ ಮಾಡಿರ್ತಾರೆ. ಶಿಫ್ಟ್ ಮಾಡಿ 32 ಜನ ಈಗಾಗಲೇ ಬಂದಿದ್ದಾರೆ ಸರ್. ಮತ್ತು ಅವರು ಒಂದು 8 ಜಾನುವಾರುಗಳು ಬಂದಿದ್ದವ್ರೆ. ಮತ್ತು ಈಗ ನಿನ್ನೆ ರಾತ್ರಿ ನೀರು ಜಾಸ್ತಿ ಬರ್ತೈತೆ ಅನ್ನೋ ಉದ್ದೇಶದಿಂದ ಅವರು ನಾವು ಇದು ನಮ್ಮ ಇದು ಕಾಳಜಿ ಕೇಂದ್ರದಲ್ಲಿ ಅವ್ರಿಗೆ ಶಿಫ್ಟ್ ಮಾಡಿದ್ದೀವಿ ರೀ. ಮತ್ತು ಬೆಳಿಗ್ಗೆ ಸರ್ ನಮ್ಮ ಮನೆಗೆ ನೀರು ಬಂದಿಲ್ಲ ಅಂಥೇಳಿ ಅವರು ತಮ್ಮ ಸಾಮಾನುಗಳೆಲ್ಲ ಅಲ್ಲೇ ಇಟ್ಟಿದ್ದಾರೆ ಸರ್. ಮತ್ತು ಈಗ ಜಸ್ಟ್ ಅವರು ಕೆಲಸಕ್ಕೆ ಹೋಗಿದ್ದಾರೆ ಸರ್. ಈಗ ನಾವು ಅವರಿಗೆ ಆಲ್ರೆಡಿ ಈಗ ಅವ್ರ ಊಟ ವ್ಯವಸ್ಥೆ ಅನ್ನೋಂಗೆ ಎಲ್ಲ ರೇಷನ್ ಎಲ್ಲ ಸ್ಟಾಕ್ ಇದೆ ಸರ್ ನಮ್ಮ ಹತ್ರ ಸರ್. ನಾವು ಎಷ್ಟೇ ಜನ ಬಂದರೂ ಕೂಡ ಅವ್ರಿಗೆ ನಾವು ಅವಕಾಶ ಕಲ್ಪಿಸ್ಕೊಡ್ತೀವಿ ಸರ್. ಮತ್ತು ಇದು ನೀರು ಜಾಸ್ತಿ ಬಂದರೂ ಕೂಡ ನಾವು ಎಲ್ಲ ಗ್ರಾಮದ ಎಲ್ಲ ಮನೆ ನದಿ ಪಾತ್ರ ಇರುವಂಥ ಎಲ್ಲ ಮನೆ ಎಲ್ಲ ಜನರಿಗೆ ಎಲ್ಲ ಕೂಡ ಹೇಳಿ ಬಂದಿವಿ ಸರ್. ಈಗ ನೀರು ಜಾಸ್ತಿ ಬರ್ತೈತಿ, ನೀವೆಲ್ಲರೂ ಬಂದ ಕಾಳಜಿಗೆ ಶಿಫ್ಟ್ ಆಗಿರಿ, ನೀವು ಏನು ವ್ಯವಸ್ಥೆ ಬೇಕಿಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ ಸರ್. ಮತ್ತು ಅದೇ ರೀತಿಯಾಗಿ ನದಿ ಪಾತ್ರದಲ್ಲಿರುವಂಥ ಪ್ರತಿಯೊಂದು ಮನೆಯೂ ಕೂಡ ಸರ್ವೆ ಮಾಡಿವಿ ಸರ್. ಸರ್ವೆ ಮಾಡಿದಾಗ ಆ ಮನೆಗಳಲ್ಲಿ 3 ಜನ ವೃದ್ಧರು ನಮಗೆ ಕಂಡಿದ್ದಾರೆ ಸರ್ ಅಲ್ಲಿ. ಮತ್ತು ಒಬ್ಬರು ಬಾಣಂತಿರಿದ್ದಾರೆ, ಅವರಿಗೂ ಕೂಡ